ಎಲ್ಲರಿಗೂ ನಮಸ್ಕಾರ. ಈ ದಿನ ನಿಮಿಷಾಂಬ ದೇವಾಲಯದಲ್ಲಿ ವಿಶೇಷವಾಗಿ ಜಯಂತ್ಯೋತ್ಸವ ಗುರುಭ್ಯೋ ನಮಃ. ಶ್ರೀ ಸೋಮವಂಶ ಕ್ಷತ್ರಿಯ ಜನಾಂಗದ ಶ್ರೀಮಾತೆಯಾದ ಶ್ರೀ ನಿಮಿಷಾಂಬ ದೇವಿಯು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಬೆಂಗಳೂರಿನಲ್ಲಿ ಸುಮಾರು 1991ರಲ್ಲಿ ಈ ಪ್ರತಿಷ್ಠಾಪನೆಯಾಗಿ ಸುಮಾರು 29 ವರ್ಷಗಳಾಗಿದೆ. ಇದರ ಮೂಲತ್ವ ನಮ್ಮದು ಗಂಜಾಂ ಮೂಲ ನಿಮಿಷಾಂಬ ದೇವಸ್ಥಾನ ಅನ್ನೋದು ನಮ್ಮದಿತ್ತು. ಬೆಂಗಳೂರಲ್ಲಿ ಇರಲಿಲ್ಲ. ಹಾಗಾಗಿ ನಮ್ಮ ಕುಲಸ್ಥರ ಸಂಕಲ್ಪದಂತೆ ಹಾಗೂ ಅನೇಕ ಜನಾಂಗದ ಹಿರಿಯರ ಸಂಕಲ್ಪದಂತೆ ನಮ್ಮ ಬೆಂಗಳೂರಿನಲ್ಲಿ ಈ ಬಡಾವಣೆಯಲ್ಲಿ ನೆಲೆಸಿದ್ದು ನಮಗೆ ತುಂಬಾ ಸಂತೋಷಕರವಾದ ವಿಷಯ. ಹಾಗೂ ನಮ್ಮ ಜನಾಂಗದಕ್ಕೆ ಹಾಗೂ ಇತರೆ ಜನಾಂಗಕ್ಕೆ ಕಲ್ಯಾಣಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೆ ಹಾಗೂ ನಮ್ಮ ಭಕ್ತರ ಸಂಕಲ್ಪಕ್ಕೆ ಇದು ಮಹತ್ವವಾದ ದೇವಸ್ಥಾನವಾಗಿದೆ.
ಇಲ್ಲಿ ಅನೇಕ ಸಮಾರಂಭಗಳಾಗಿದೆ. ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. 2002ರಲ್ಲಿ ನಾನೇ ಕಾರ್ಯದರ್ಶಿ ಆಗಿದೆ. ಸೋಮವಂಶ ಅಧಿಕೃತ ಅಖಿಲ ಭಾರತ ಸಮಾವೇಶವನ್ನು ಏರ್ಪಡಿಸಿದ್ವಿ. ಅದರಲ್ಲಿ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ ಅವರು ಆಗಮಿಸಿ ಹಾಗೂ ನಮ್ಮ ಕೋರಿಕೆಗೆ ಬಂದು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಹಾಗೆ ನಮ್ಮ ಜನಾಂಗದ ಅಖಿಲ ಭಾರತ ಸೋಮವಂಶ ಎಲ್ಲ ನಮ್ಮ ಭಾರತದಲ್ಲಿ ನಮ್ಮ ಕುಲ ಎಷ್ಟು ಜನ ಇದ್ದಾರೆ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಅದರಂತೆ ನಮ್ಮ ಶೃಂಗೇರಿಗುಳದ ಭಾರತೀ ತೀರ್ಥ ಸ್ವಾಮಿಗಳು ಹಾಗೂ ವಿಧುಶೇಖರ ಸ್ವಾಮಿಗಳು ನಾವು ಆ ಶೃಂಗೇರಿ ಮಠಕ್ಕೆ ಅನನ್ಯ ಶಿಷ್ಯೋತ್ತಮಗಳು. ಇವರ ಆಶೀರ್ವಾದದಿಂದ ನಮ್ಮ ಕುಂಭಾಭಿಷೇಕ ಅಮೋಘವಾಗಿ ಹಾಗೂ ವಿಜೃಂಭಣೆಯಿಂದ ನಡೆಯಿತು. ಇದೇ ರೀತಿ 2016ರಲ್ಲಿ ಕೆಲವು ಮಾರ್ಪಾಟುಗಳು ನಮ್ಮ ದೇವಸ್ಥಾನದಲ್ಲಿ ಶೃಂಗೇರಿ ಗುರುಗಳ ಆದೇಶದಂತೆ ಜೀರ್ಣೋದ್ಧಾರವನ್ನು ಏರ್ಪಡಿಸಲಾಗಿತ್ತು. ಎಲ್ಲ ವಿಶೇಷವಾಗಿ ಇಲ್ಲೇನು ಸ್ವಲ್ಪ ಕೆಲವು ವ್ಯತ್ಯಾಸಗಳಿತ್ತು, ಎಲ್ಲ ನ್ಯೂನತೆಗಳು ಸರಿಪಡಿಸಲಾಗಿತ್ತು. ಅದು ಆಚಾರ ಮುಖೇನೆಯಿಂದ ಗುರುಗಳ ಆಶೀರ್ವಾದ ಅದು ಆಚಾರ ಮುಖೇನೆಯಿಂದ ನಡೆಯಿತು. ಆಗ ಇನ್ನೂ ವಿಶೇಷವಾಗಿ ನಮ್ಮ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ, ಪ್ರತಿ ಶುಕ್ರವಾರ ಅಮ್ಮನವರ ವಿಶೇಷ ಅಭಿಷೇಕ ಅಲಂಕಾರಗಳು, ಆಮೇಲೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಈ ಪಠಣಗಳು ನಡೀತಲೇ ಇರುತ್ತದೆ. ಹಾಗೂ ವಿಶೇಷವಾಗಿ ನಮ್ಮಲ್ಲಿ ಆ ತಾಯಿ ಪ್ರೇರಣೆಯಿಂದ ಪ್ರತಿ ಹುಣ್ಣಿಮೆಯಂದು ಸುಮಾರು 500 ಜನಗಳ ಅನ್ನ ದಾಸೋಹ ನಡೀತೈತೆ. ಪ್ರತಿಯೊಬ್ಬರು 1 ಗಂಟೆ ತಡವಾಗಿ ಬಂದ್ರು ಅವ್ರಿಗೆ ಆ ಪ್ರಸಾದ ಇಲ್ಲದಂತೆ ನಾವು ಎಲ್ಲ ಭಕ್ತ ಮಂಡಳಿಗಳಾಗಲಿ ನಮ್ಮ ಕಮಿಟಿಯವರಾಗಲಿ ಕಷ್ಟಪಟ್ಟು ಮಾಡ್ತಿದ್ದಾರೆ. ಆ ತಾಯಿ ಆಶೀರ್ವಾದ. ನನ್ನ ಇಚ್ಛೆ ಏನಂದ್ರೆ ನಮ್ಮ ಜನಾಂಗದ ಕಷ್ಟಗಳನ್ನು ಈಡೇರಿಸಲಿ, ನಮ್ಮ ಕೊಲಸರೆಲ್ಲ ಒಳ್ಳೆಯ ಅಭಿವೃದ್ಧಿ ಹೊಂದಲಿ ಹಾಗೂ ಭಕ್ತಾದಿಗಳು ಚೆನ್ನಾಗಿರಲಿ ಅಂತ ನಾನು ಕೋರ್ಕೊತೇನೆ. ಹಾಗೂ ಈ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚು ಭಕ್ತಗಳ ಬರುವಿಕೆ ಆಗಲಿ ಅಂತ ನಾನು ಸಂಕಲ್ಪ ಮಾಡಿ ಆಗಮಿಸ್ಬೇಕಂತ ನಾನು ಈಗ ಮತ್ತೆ ಈ 3 ದಿನಗಳ ಹಿಂದೆ 7ನೇ ತಾರೀಕು ನಿಮಿಷಾಂಬ ಜಯಂತ್ಯೋತ್ಸವ ಅಮ್ಮನವರ ಪ್ರತಿ ವಾರ್ಷಿಕ ನಾವು ಜಯಂತ್ಯೋತ್ಸವ ನಡೀತಿದ್ದೆ. ವೈಶಾಖ ಶುದ್ಧ ದಶಮಿಯಂದು ದಶಮಿ ಏಕಾದಶಿ, ಅಷ್ಟಮಿ ನವಮಿ, ದಶಮಿ ಏಕಾದಶಿ ಎಂದು ಈ ತರ ವಿಶೇಷವಾಗಿ ಪೂಜೆಗಳು, ಅಲಂಕಾರಗಳು, ಪ್ರಸಾದ ವಿನಿಯೋಗಗಳು ನಡೀತಿದೆ. ಈಗ ನಮಗೆ ಇಲ್ಲಿ ಸ್ಥಳೀಯರಾದಂತಹ ಗಾಂಧಿನಗರದ ಶಾಸಕರಾದಂತಹ ಸಚಿವರಾದ ಆರೋಗ್ಯ ಸಚಿವರು ದಿನೇಶ್ ಗೌಡರು ಆಗಮಿಸಿ ನಮ್ಮನ್ನು ಆ ತಾಯಿ ದರ್ಶನ ಪಡೆದು ಹೋಗಿರುತ್ತಾರೆ. ಹಾಗೆ ನಮ್ಮ ಲೋಕಲ್ ಲೀಡರ್ಗಳಾದ ಶ್ರೀನಿವಾಸ ಮೂರ್ತಿ ಆಗಮಿಸಿ ಅವರು ದರ್ಶನ ಪಡೆದು ಪುನೀತರಾಗಿರುತ್ತಾರೆ. ಹಾಗೆ ಇನ್ನಿತರ ವಾರ್ಡ್ನ ಸದಸ್ಯರು, ಮುಖ್ಯಸ್ಥರು ಎಲ್ಲ ಬಂದು ದರ್ಶನ ಪಡೆದಿರ್ತಾರೆ. ನಾವ್ ಹೇಳೋದ್ರಿಂದ ಯಾರೇ ಬರಲಿ ಯಾರೇ ಇರಲಿ ತಾಯಿ ಆಶೀರ್ವಾದ ಪಡೆದು ನಮಗೆ ಎಲ್ಲ ಅಭಿವೃದ್ಧಿ ಪಡಿಸ್ಬೇಕು. ಅದೇ ನಮ್ಮ ಸಂಕಲ್ಪ. ಬರೋ ಭಕ್ತಾದಿಗಳಿಗೆ ಹೆಚ್ಚಿನ ಅವರು ಬಂದ ಸಂಕಲ್ಪ ಏನ್ ಮಾಡ್ಕೊಂತಾರೋ ಅವ್ರ ಬೇಗನೆ ಈಡೇರಲಿ ಅಂತ ನಾನು ಹೇಳ್ತೇನೆ. ಹಾಗೂ ಈ ಪೌರ್ಣಿಮೆಯನ್ನು ವಿಶೇಷವಾಗಿ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಅಮ್ಮನವರ ತೀರ್ಥಪದ ಪಡೆದು ಪುನೀತರಾಗಬೇಕು ಅಂತ ಮತ್ತೊಮ್ಮೆ ನಮ್ಮ ಕಮಿಟಿಯಿಂದ, ಹೊಸ ಸಮಿತಿಯಿಂದ, ದೇವಸ್ಥಾನ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ಮಾತೃ ಸಮಸ್ಯೆಯಾದ ಸೇವಾ ಸಂಘದ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ವಿ ಗೋವಿಂದರಾಜು ಅಂತ. ನಾನು ಈಗ ಉಪಾಧ್ಯಕ್ಷರಾಗಿದ್ದೀನಿ. ಈ ಹಿಂದೆ ಕುಂಭಾಕ್ಷ ಸಂದರ್ಭದಲ್ಲಿ ನಾನು ಗೌರವ ಕಾರ್ಯದರ್ಶಿ ಆಗಿದೆ ಹಾಗೂ ಸಂಘದಲ್ಲೂ ನಾನು ಸಹ ಕಾರ್ಯದರ್ಶಿ ಆಗಿದ್ದೀನಿ. ಈಗ ತಾಯಿ ಇನ್ನ ಪುನಃ ಸೇವೆ ಕೊಟ್ಟಿದ್ದಾರೆ, ಮಾಡ್ತಿದ್ದೀನಿ. ಏನು ನಿಮಿಷಾಂಬ ದೇವಸ್ಥಾನದಲ್ಲಿ ಜಯಂತ್ಯೋತ್ಸವ ನಡೀತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಮತ್ತು ನಿಮಿಷಾಂಬ ದೇವಿಯ ವಿಶೇಷತೆ ಏನು ಅಂದರೆ, ನಿಮಿಷ ಮಾತ್ರದಲ್ಲಿ ಫಲವನ್ನು ಕೊಡುವ ತಕ್ಕವಳು. ಅದರಲ್ಲೇ ಇದೆ, ಹೆಸರಲ್ಲೇ ಇದೆ ನಿಮಿಷಾಂಬ ಅಂತ ಹೇಳಿ. ನಿಮಿಷ ಮಾತ್ರದಲ್ಲಿ ಫಲವನ್ನು ಕೊಡುವಂಥವಳೆ ನಿಮಿಷಾಂಬಾ ದೇವಿ. ಅಂತಹ ಜಗನ್ಮಾತೆಯಾಗಿರ್ತಕ್ಕಂಥ ಜಗನೆಯಾಗಿರ್ತಕ್ಕಂಥ ಶ್ರೀ ನಿಮಿಷಾಂಬ ದೇವಿಯವರ ಎಲ್ಲ ಕೃಪಾಶೀರ್ವಾದ ಭಕ್ತಾದಿಗಳ ಮೇಲಿರಲಿ. ಮತ್ತು ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂದರೆ, ಪ್ರತಿ ಶುಕ್ರವಾರ ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕ, ಅಲಂಕಾರ, ಅಷ್ಟಾದನ ಸೇವೆ ಮತ್ತು ಅಮ್ಮನವರಿಗೆ ಮಹಾಮಂಗಳಾರತಿ ಇರುತ್ತೆ. ಭಕ್ತಾದಿಗಳು ತಮ್ಮ ತಮ್ಮ ಪಾಪ ಕರ್ಮಗಳನ್ನು ಮತ್ತು ಪುಣ್ಯವನ್ನು ತೆಗೆದುಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.
ಮತ್ತು ಪ್ರತಿ ಹುಣ್ಣಿಮೆಯಲ್ಲಿ 1,000 ಜನಕ್ಕೆ ಅನ್ನದಾನ ಇರುತ್ತೆ. ಭಕ್ತಾದಿಗಳು ಅಮ್ಮನವರ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಗಳು. ಮತ್ತು ಅಮ್ಮನವರ ವಿಶೇಷತೆ ಏನು ಅಂದ್ರೆ, ಇಲ್ಲಿ 35 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ. ಪ್ರತಿದಿನಕ್ಕೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ದೇವಸ್ಥಾನ. ಮತ್ತು ಭಕ್ತಾದಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಅವರವರ ಕೋರಿಕೆಗಳಿರ್ಬಹುದು, ಮತ್ತೆ ಇಚ್ಛಾಶಕ್ತಿ ಏನೇ ಒಂದು ಅವರ ಆರೈಕೆ ಇರಬಹುದು, ಅಮ್ಮನವರು ಪ್ರತಿದಿನ ಪ್ರತಿ ಜನರಿಗೂ ಶುಭ ಫಲವನ್ನೇ ಕೊಡ್ತಾ ಇದ್ದಾಳೆ. ಆದ್ದರಿಂದ ಭಕ್ತಾದಿಗಳು ತಮ್ಮ ತಮ್ಮ ಪುಣ್ಯವನ್ನು ತೆಗೆದುಕೊಂಡಳು ದಯವಿಟ್ಟು ನಿಮಿಷಾಂಬದೇವಿ ದೇವಸ್ಥಾನಕ್ಕೆ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ನಮಸ್ಕಾರ. ನನ್ನ ಹೆಸರು ನಿಮಿಷಾಂಬದೇವಿ ಪ್ರಧಾನ ಅರ್ಚಕರು ಕಿರಣ್ ಭಟ್ ಅಂತ. ಇವರು ವೆಂಕಟೇಶ್ವರ ಪ್ರಧಾನ ಅರ್ಚಕರು ಶ್ರೀ ರಂಗನಾಥ್ ಭಟ್ ಅಂತ. ಇವ್ರು ಕೋಟೆ ವೆಂಕಟೇಶ್ವರ ದೇವಸ್ಥಾನ ಆಗಿರೋದಿಲ್ಲ, ಅಲ್ಲಿ ಅವರ ಪ್ರಧಾನ ಅರ್ಚಕರು ರಂಗನಾಥ್ ಭಟ್ ಅಂತ. ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಮತ್ತು ಈ ದಿನ ಏನು 7ನೇ ತಾರೀಕು ಜಯಂತ್ಯೋತ್ಸವ ನಡೀತಾ ಇದೆ. ಇವತ್ತು 9ನೇ ತಾರೀಕು ಅಮ್ಮನವರ ರಥೋತ್ಸವ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ದತ್ತರಾಜು ಅಂತ. ನಿಮಿಷಾಂಬ ಉತ್ಸವ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೋದ ವರ್ಷನೇ ಆಯ್ಕೆ ಆಗಿದ್ದು ಉತ್ಸವ ಸಮಿತಿಗೆ. ನಾನು ಮನಸ್ಸಲ್ಲಿ ಒಂದು ಹರಕೆ ಹೊತ್ಕೊಂಡೆ ಅಮ್ಮವ್ರಿಗೆ, ಈ ಥರ ಆದರೆ ನಾನು ಮಗು 12 ವರ್ಷ ಆಗಿತ್ತು ಮೊದಲು ಮಗು ಆಗಿ. ಆಮೇಲೆ 2ನೇ ಮಗು ಆದರೆ ನಿಮಗೆ ಕೆಲಸ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹರಕೆ ಹೊತ್ಕೊಂಡೆ. 1 ವರ್ಷ ತುಂಬೋದ್ರೊಳಗಡೆ ಅಮ್ಮವ್ರು ನನಗೆ ಆಶೀರ್ವಾದ ಮಾಡಿದ್ರು. ಒಂದು ಗಂಡು ಮಗು ಆಯಿತು. ಇವಾಗ ಗಂಡು ಮಗು 3 ತಿಂಗಳು. ನಾನು ಅದಕ್ಕಿನ್ನೂ ಅಮ್ಮವ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಭಕ್ತಾದಿಗಳು, ನಿಮಿಷಾಂಬ ದೇವಸ್ಥಾನ ಅಕ್ಕಿಪೇಟೆ ಬೆಂಗಳೂರಲ್ಲಿ ಬನ್ನಿ. ಮನಸ್ಸಲ್ಲಿರೋ ಹರಕೆನ ಹೊತ್ಕೊಳ್ಳಿ, ಏನಾದರೂ ಅಮ್ಮವರು ನೆರವೇರಿಸ್ತಾರೆ. ನಂಬಿದ್ರೆ ಮಾತ್ರ ಅಮ್ಮವರು ಕೈ ಬಿಡಲ್ಲ. ಆದಷ್ಟು ಬನ್ನಿ, ಎಲ್ಲರೂ ದೇವಸ್ಥಾನಕ್ಕೆ ಬಂದು ನಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಿಷಾಂಬ ದೇವಿ ಪರಮೇಶ್ವರಿ ನಮಃ. ನಾವು ಈ ದೇವಸ್ಥಾನದ್ದು ಟ್ರಸ್ಟಿಯಿಂದ ನಮ್ಮ ಅಧ್ಯಕ್ಷ ದೇವಸ್ಥಾನಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ರಾಮಚಂದ್ರ ರಾಜ ಟ್ರಸ್ಟಿಯಿಂದ ಎಲ್ಲ ನಮ್ಮ ಕುಲ ಬಾಂಧವರು ನಮ್ಮವರು ಎಲ್ಲರೂ ಸೇರಿ ಉತ್ಸವ ಸಮಿತಿಗೆ ಎಲ್ಲ ಅವರು ನಿರ್ವಹಣೆ ಅವ್ರು ಮಾಡ್ತಾ ಇದ್ದಾರೆ. ಈಗ ಉತ್ಸವ ಸಮಿತಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ರಾಮಚಂದ್ರ ರಾಜು. ನನ್ನ ಹೆಸರು ಬದ್ರಿನಾರಾಯಣ ರಾಜು ಅವರು. ನಾನು 2016ರಿಂದ ಅಮ್ಮನವರ ಸೇವೆಯಲ್ಲಿ ತೊಡಗಿಸಿಕೊಂಡು ಇದ್ದೀನಿ. 2016ರಲ್ಲಿ ನಮ್ಮ ದೇವಸ್ಥಾನದ ಕುಂಭಾಭಿಷೇಕವಾಯಿತು. ಆವಾಗ ನಾನು ಆಂತರಿಕ ಪರಿಶೋಧಕರಾಗಿ ಕೆಲಸ ಮಾಡ್ತಾ ಇದ್ದೆ. ಅದೇ ಕಂಟಿನ್ಯೂ ಆಗಿ ಇದುವರೆಗೂ ಇವಾಗ ಮತ್ತೆ ಖಜಾಂಚಿಯಾಗಿ ಅಮ್ಮನವರು ನಮಗೆ ಭಾಳ ಆಶೀರ್ವಾದದಿಂದ ಕೊಟ್ಟು ಅದೇ ಪ್ರೇರಣೆಯಿಂದ ನಾನು ಕೆಲಸ ಮಾಡುತ್ತಿದ್ದೇನೆ. ಹಾಗೂ ನಮ್ಮ ಇಡೀ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ನನ್ನ ಹೆಸರು ಕೃಷ್ಣರಾಜು ಅಂತ. ಹಿಂದೆ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದೀವಿ. ಇವಾಗ ಸಮಿತಿಯಲ್ಲಿದ್ದೀವಿ. ತಾಯಿ ನಿಮಿಷಾಂಬಾದೇವಿ ದೇವಸ್ಥಾನಕ್ಕೆ ಬರೋ ಭಕ್ತರ ಕೋರಿಕೆಯನ್ನು ತಾಯಿ ನಿಮಿಷಾಂಬಾದೇವಿ ನಿಮಿಷ ಮಾತ್ರದಲ್ಲಿ ಈಡೇರಿಸಿ ಭಕ್ತರ ಎಲ್ಲ ಕೋರಿಕೆಗಳನ್ನು ನೆರವೇರಿಸುವ ತಾಯಿ. ಆದ್ದರಿಂದ ಭಕ್ತ ಜನಗಳು ತಾಯಿ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆಯಬೇಕು ಎಂದು ತಿಳಿಸುತ್ತೆ.